ವೆಲ್ಕಮ್ ಬ್ಯಾಕ್. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ರಾಜಾತಿಥ್ಯದ ವಿಚಾರದ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಜೈಲಿನ ಅಧಿಕಾರಿಗಳನ್ನ ಮಾತನಾಡಿಸಿ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ವೈರಲ್ ಆಗಿದೆ ಸರ್. ಸರ್ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ವೈರಲ್ ಆಗಿದೆ ಸರ್. ಸರ್ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ವೈರಲ್ ಆಗಿದೆ ಸರ್. ಸರ್ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಕೇಳಿದಾಗ ಯಾವುದೇ ರೀತಿ ಉತ್ತರ ಕೊಡದೆ ತೆರಳಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಕಾರಾಗೃಹಗಳಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಹೊರಟು ಹೋಗಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಭಯೋತ್ಪಾದಕರಿಗೂ ಕೂಡ ಜೈಲಲ್ಲಿ ರಾಜಮರ್ಯಾದೆ. ಲಷ್ಕರ್ ಉಗ್ರರ ಕೈನಲ್ಲಿ ಮೊಬೈಲ್, ಫುಲ್ ಬಿಂದಾಸ್ ಆಗಿದ್ದಾರೆ. ಜೈಲಿನಲ್ಲೇ ಇದೆ ಕತೆ ಅಂತಾದ್ರೆ ದೇಶದ ಭದ್ರತೆ ಏನು ಹಾಗಾದ್ರೆ? ಟೆರರಿಸ್ಟ್ಗಳಿಗೂ ಕೂಡ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ. ದೇಶಕ್ಕೆ ಎಲ್ಲಿದೆ ರಕ್ಷಣೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರೋದು. ಬೇಲಿಯೇ ಎದ್ದು ಹೊಲ ಮೇಯ್ದಂತಿದೆ ಈ ಪರಪ್ಪನ ಅಗ್ರಹಾರದ ಪರಿಸ್ಥಿತಿ. ಟೆರರಿಸ್ಟ್ಗಳಿಗೂ ಕೂಡ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ. ದೇಶಕ್ಕೆ ರಕ್ಷಣೆಯಲ್ಲಿ ಹಾಗಾದ್ರೆ ಪರಪ್ಪನ ಅಗ್ರಹಾರದ ಪರಿಸ್ಥಿತಿ ಈ ರೀತಿ ಆಗೋದಾದ್ರೆ, ಭಯೋತ್ಪಾದಕರಿಗೂ ರಾಜಮರ್ಯಾದೆ, ಕೈಯಲ್ಲಿ ಮೊಬೈಲ್, ಬಿಂದಾಸ್ ಲೈಫ್, ಬೇಕಾದಂತ ಊಟ ಎಲ್ಲವೂ ಕೂಡ ಜೈಲಲ್ಲಿ ಸಿಗುತ್ತೆ ಅನ್ನೋದಾದ್ರೆ ಜೈಲಿಗೆ ಅರ್ಥ ಏನಿದೆ? ಜೈಲಿನಲ್ಲಿ ಇದ್ದುಕೊಂಡೇ ಇವರು ಭಯೋತ್ಪಾದಕ ಚಟುವಟಿಕೆಗಳನ್ನ ನಡೆಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಹಾಗಾದ್ರೆ? ಈ ಟೆರರಿಸ್ಟ್ಗಳೆಲ್ಲರೂ ಕೂಡ ಕಾಲ್ ಮಾಡಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಡಿವಾಣವನ್ನ ಹಾಕಬೇಕು ಜೈಲು, ಆದ್ರೆ ಆ ರೀತಿ ಆಗ್ತಾ ಇಲ್ಲ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ರೆಸಾರ್ಟ್ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಭಯೋತ್ಪಾದಕರು, ಟೆರರಿಸ್ಟ್ಗಳು, ಉಗ್ರಗಾಮಿಗಳು ಎಲ್ಲರೂ ಕೂಡ ರಾಜಮರ್ಯಾದೆಯನ್ನ ಪಡಿತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ. ಎಲ್ಲರ ಕೈಲಲ್ಲೂ ಕೂಡ ಮೊಬೈಲ್ ಇದೆ, ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಈ ಮೊಬೈಲ್ ಕೊಟ್ಟವ್ರು ಯಾರು? ಅವರಿಗೆ ಸಪ್ಲೈ ಮಾಡಿದ್ ಯಾರು? ಇದನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ವಾ? ಅಥವಾ ನೋಡ್ಕೊಳ್ಳುವಂತ ಮೇಲ್ವಿಚಾರಕರಿಂದಲೇ ಇಂಥ ಕೃತ್ಯಗಳು ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳೆಲ್ಲವೂ ಕೂಡ ಕಾಡುತ್ತೆ. ಅದಕ್ಕೆ ಸಾಕ್ಷಿ ಅಂತಿದೆ ಈ ವಿಜುವಲ್ಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಜೈಲಿನ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ಮೂಡ್ತಾ ಇರೋದು, ಅದರಲ್ಲೂ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ. ಏನೇನ್ ಡೀಟೇಲ್ಸ್ ಇದೆ ಅರವಿಂದ್?
ಖಂಡಿತವಾಗ್ಲೂ ಕೂಡ ಪರಪ್ಪನ ಅಗ್ರಹಾರ ಶಿಸ್ತಿನ ಕೋಟೆ, ಶಿಕ್ಷೆಗೆ ಬೇಕಾದಂತಹ ಒಂದು ಅಂದ್ರೆ ಸ್ಟ್ರಿಕ್ಟ್ ಆಗಿ ಇವರು ಅಲ್ಲಿ ಕೈದಿಗಳನ್ನ ನೋಡ್ಕೊಳ್ತಾರೆ ಅನ್ನುವಂತಹ ಹಂತದಲ್ಲಿ ಒಂದು ಮಾತಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅದು ಸುಳ್ಳಾಯ್ತು ಅನ್ನುವಂಥದ್ದನ್ನ ಈ ವಿಡಿಯೋಗಳು, ವೈರಲ್ ಆಗಿರುವಂತಹ ವಿಡಿಯೋಗಳು ಸಾಕ್ಷಿ ಸಮೇತ ತೋರಿಸ್ತಾ ಇರುವಂತದ್ದು. ಒಂದು ಕಡೆ ಕಠಿಣಾತಿ ಕಠಿಣ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿಗಳಿಗೆ ಐಷಾರಾಮಿ ಜೀವನ ಸಿಗ್ತಾ ಇದೆ ಅನ್ನೋದಾದ್ರೆ, ಮತ್ತೊಂದು ಕಡೆ ಗಮನಿಸಬೇಕಾಗಿರುವಂತಹ ವಿಷಯ, ಟೆರರಿಸ್ಟ್ ಗಳಿಗೆ ಇಲ್ಲಿ ಐಷಾರಾಮಿ ಜೀವನವನ್ನ ಇಲ್ಲಿ ಕಲ್ಪಿಸಿಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಲಷ್ಕರ್ ತೊಯ್ಬಾ ಸಂಘಟನೆಗೆ ಸಂಬಂಧಪಟ್ಟಿರುವಂತಹ ಬಾಂಗ್ಲಾ ಮೂಲದ ಟೆರರಿಸ್ಟ್ ಏನಿದ್ದಾನೆ, ಆತನ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇದೆ. ಆತ ಬೇಕಾದವರಿಗೆ ಕರೆ ಮಾಡಿ ಮಾತನಾಡುವಂತಹ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಒಂದು ಸುಖಕ್ಕೆ ಇವರಿಗೆ ಜೈಲಿಗೆ ಯಾಕೆ ಇವ್ರನ್ನ ಕಳಿಸಬೇಕು, ಎಲ್ಲ ಒಂದು ಟ್ರಿಪ್ ಅಂತ ಕಳಿಸ್ಬಿಡ್ಬಹುದಲ್ಲ ಅನ್ನುವಂತಹ ರೀತಿಯಲ್ಲಿ ಜನ ಈಗ ಮಾತಾಡ್ತಾ ಇದ್ದಾರೆ. ಆಕ್ರೋಶ ಕೂಡ ಹೊರ ಆಗ್ತಾ ಇರುವಂತದ್ದು. ಈ ಬಗೆಗೆ ಸಂಬಂಧಪಟ್ಟಂತಹ ಸರ್ಕಾರಕ್ಕೆ ಹಾಗೆ ಇಲಾಖಾ ಅಧಿಕಾರಿಗಳು ಕೇಳಿದ್ರೆ ಅವರು ಯಾವುದೇ ರೀತಿಯಂತಹ ಉತ್ತರವನ್ನ ನೀಡದೆ ಹೋಗ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ವಿಷಾದಕರ ಸಂಗತಿ ಅಂತ ಜನ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತಹ ತರುಣ್ ಏನಿದ್ದಾನೆ, ಆತನಿಗೂ ಕೂಡ ಐಷಾರಾಮಿಯ ಜೀವನವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಮತ್ತೊಂದು ಕಡೆ ರೇಪಿಸ್ಟ್ ಹಾಗೆ ಸೀರಿಯಲ್ ಕಿಲ್ಲರ್ ಆಗಿರುವಂತಹ ಉಮೇಶ್ ರೆಡ್ಡಿ, ಇದೆಲ್ಲ ಒಂದು ಕಡೆ ಆದ್ರೆ ಅಂದ್ರೆ ಅವರು ಒಂದು ಶಿಕ್ಷೆಯ ಪ್ರಮಾಣವನ್ನ ನೋಡೋದಾದ್ರೆ ಅವ್ರನ್ನ ಹೊರತುಪಡಿಸಿ ಇಲ್ಲಿ ಟೆರರಿಸ್ಟ್ ಗಳಿಗೂ ಕೂಡ ಕೊಡ್ತಾ ಇದ್ದಾರೆ. ಹಾಗಾದ್ರೆ ದೇಶಕ್ಕೆ ಯಾವ ರೀತಿ ರಕ್ಷಣೆ ಅಂತ ಅನ್ನುವಂತಹ ಪ್ರಶ್ನೆಯಲ್ಲಿ ಉದ್ಭವ ಆಗಿರುವಂತದ್ದು. ಪ್ರಮುಖವಾಗಿ ಇವರಿಗೆ ಜೈಲಿನ ಒಳಗಡೆ ಈ ರೀತಿಯಾದಂತಹ ಸೌಲಭ್ಯ ಕೊಟ್ಟಾಗ ಅವರು ಉಗ್ರ ಚಟುವಟಿಕೆಗಳನ್ನ ಹೊರಗಡೆಯಿಂದ ಮಾಡೋದಿಲ್ಲ, ಜೊತೆಗೆ ಸಂಪರ್ಕ ಬೆಳೆಸೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ. ಪ್ರಮುಖವಾಗಿ ಇಂತಹ ಕಠಿಣಾತಿ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿಗಳಿಗೆ ಈ ರೀತಿಯಾದಂತಹ ಸೌಲಭ್ಯವನ್ನ ಕೊಡ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ದರ್ಶನ್ ಕೇವಲ ಒಂದೇ ಒಂದು ಬೆಡ್ಶೀಟ್ ಅನ್ನ ಕೇಳಿದ್ದಾರೆ, ಅವರಿಗೆ ಆ ಒಂದು ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅನ್ನುವಂತ ಮಾತಿನಲ್ಲಿ ಈಗ ವಕೀಲರು ಈ ಒಂದು ಪ್ರಶ್ನೆಯನ್ನು ಎತ್ತಾ ಇರುವಂತದ್ದು. ಸದ್ಯ ಈ ಸಂಬಂಧಪಟ್ಟಂತಹ ಇಲಾಖಾ ಅಧಿಕಾರಿಗಳು ಜೊತೆಗೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಅಶ್ವಿನಿ, ಅದರ ಜೊತೆಯಲ್ಲಿ ಅರವಿಂದ್, ಈಗ ಈ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಲ್ಲ, ಭಯೋತ್ಪಾದಕರು, ಉಗ್ರಗಾಮಿಗಳು ಇವರೆಲ್ಲರಿಗೂ ಕೂಡ ರಕ್ಷಣೆಯನ್ನ ಹಾಗಾದ್ರೆ ಜೈಲು ಕೊಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅದ್ರ ಜೊತೆಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ ಅಂತಂದ್ರೆ ಇವರು ಅಲ್ಲಿಂದಲೇ ಇಂಥದ್ದೊಂದು ಆಕ್ಟಿವಿಟೀಸ್ ನಡೆಸಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಏನು? ಇದಕ್ಕೆ ಉತ್ತರ ಯಾರು ಕೊಡ್ತಾರೆ? ಅದರ ಜೊತೆಯಲ್ಲಿ ವಿಜುವಲ್ಸ್ ಅಲ್ಲಿ ಕಾಡ್ತಾ ಇರೋರು ಯಾರು? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಎಸ್, ಖಂಡಿತವಾಗ್ಲೂ ಅಶ್ವಿನಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಹಲವು ವಿಡಿಯೋಗಳು ವೈರಲ್ ಆಗುತ್ತೆ. ರೇಣುಕಾಸ್ವಾಮಿ ಪ್ರಕರಣ ಸಂಬಂಧಪಟ್ಟಂತೆ ದರ್ಶನ್ ಏನಿರ್ತಾರೆ ಅವ್ರಿಗೂ ಕೂಡ ಇದೇ ಸಂಬಂಧಪಟ್ಟಂತೆ ಜಾಮೀನು ರದ್ದಾಗುತ್ತೆ. ಆ ಬಳಿಕ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಜೈಲಾಧಿಕಾರಿಗಳು ಮ್ಯಾನ್ಯುವಲ್ ನ ಮೀರಿ ಯಾವುದೇ ಒಂದು ಕೈದಿಗಾಗಿರ್ಬೋದು, ವಿಚಾರಣಾಧೀನ ಕೈದಿ ಆಗಿರ್ಬೋದು ಅಥವಾ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿ ಆಗಿರ್ಬೋದು, ಮ್ಯಾನ್ಯುವಲ್ ಮೀರಿ ಯಾವುದೇ ರೀತಿಯಾದಂತಹ ಸೌಲಭ್ಯ ಕೊಡಬಾರದು ಅನ್ನುವಂತ ಸೂಚನೆ ಕೂಡ ಇರುತ್ತೆ. ಇಲ್ಲಿ ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಇವರು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಂಗ್ಲಾ ಮೂಲದ ಓರ್ವ ಟೆರರಿಸ್ಟ್, ಆತ ಏನ್ ದೃಶ್ಯ ನೀವು ತಾವು ನೋಡ್ತಾ ಇದ್ದೀರಿ, ಆತ ಬಾಂಗ್ಲಾ ಮೂಲದ ಟೆರರಿಸ್ಟ್ ಅನ್ನುವಂಥದ್ದು ಗೊತ್ತಾಗಿದೆ. ಈಗ ಹಿರಿಯ ಅಧಿಕಾರಿ ದಯಾನಂದ್ ಅವರು ಕೂಡ ಈ ಬಗೆಗೆ ಒಂದು ಸೂಚನೆಯನ್ನ ಹೊರಡಿಸಿರುವಂತದ್ದು. ಯಾವ ಸಿಬ್ಬಂದಿಗಳು ಈ ರೀತಿಯಾದಂತಹ ಅನುಕೂಲವನ್ನು ಅವ್ರಿಗೆ ಮಾಡಿಕೊಟ್ಟಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನ ಅವರು ತಿಳಿಸಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಏನ್ ಹೇಳ್ತಾರೆ ಅಂದ್ರೆ, ಆ ಘಟನೆ ಆಗೋಕ್ಕಿಂತ ಮುಂಚೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಾಗಿರುತ್ತೆ. ಇಲ್ಲಿ ಟೆರರಿಸ್ಟ್ ಗಳ ಕೈಯಲ್ಲಿ ಮೊಬೈಲ್ ಸಿಕ್ಕರೆ ಅವರು ಉಗ್ರ ಚಟುವಟಿಕೆಗಳನ್ನ ಮಾಡಿದ್ರೆ ದೇಶಕ್ಕೆ ಅಲ್ಲಿ ರಕ್ಷಣೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಜೈಲಿನಲ್ಲಿ ಇವರಿಗೆ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿಗಳು ಇವರು ಯಾರು ಕೂಡ ವಿಚಾರಣಾಧೀನ ಕೈದಿಗಳಲ್ಲ. ಇಲ್ಲಿ ತರುಣ್ ಆಗಿರಬಹುದು, ಉಮೇಶ್ ರೆಡ್ಡಿ 20 ಜನರ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರ್ತಾನೆ, ಬಳಿಕ 18 ಜನರನ್ನ ಆತ ಕೊಲೆ ಮಾಡಿರ್ತಾನೆ. ಅಂತ ಒಂದು ಶಿಕ್ಷೆ ಪ್ರಕಟ ಆಗಿರುವಂತಹ ಆ ಒಬ್ಬ ಕೈದಿಗಾಗಿರ್ಬಹುದು, ಗೋಲ್ಡ್ ಸ್ಮಗ್ಲಿಂಗ್ ಮಾಡುವ ತರುಣ್ಗಾಗಿರ್ಬಹುದು, ಐಷಾರಾಮಿಯ ಜೀವನವನ್ನ ಅಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ. ಜೊತೆಗೆ ಅವ್ರಿಗೆ ಒಂದು ಡೈರಿ ಕೂಡ ಕೊಟ್ಟಿದ್ದಾರೆ. ಯಾರಿಗೆ ಬೇಕು ಅವರಿಗೆ ಅವರು ಕರೆ ಮಾಡಿ ಮಾತನಾಡಬಹುದು, ಅಂದ್ರೆ ಏನು ಬೇಕು ಅವರು ಪಡೆದುಕೊಳ್ಬಹುದು. ತಾವು ಗಮನಿಸಬಹುದು, ಉಮೇಶ್ ರೆಡ್ಡಿಯ ವಿಜುವಲ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಆತ ಒಂದು ಡೈರಿಯನ್ನು ಪಡೆದುಕೊಂಡು ಎರಡು ಆಂಡ್ರಾಯ್ಡ್ ಮೊಬೈಲ್ ಮುಖಾಂತರ ಮಾತಾಡ್ತಾರೆ. ಟಿವಿ ಸೌಲಭ್ಯ ಇದೆ ಅವರಿಗೆ, ಶಿಕ್ಷೆ ಪ್ರಕಟ ಆಗಿ ಅದರಲ್ಲೂ ಕೂಡ ಪ್ರಮುಖವಾಗಿ ಸೀರಿಯಸ್ ಕೇಸ್ಗಳಿವು, ಗೋಲ್ಡ್ ಸ್ಮಗ್ಲಿಂಗ್ ಆಗಿರಬಹುದು, ಜೊತೆಗೆ ಈ ಒಂದು ಮರಣದಂಡನೆ ಕೊಟ್ಟಂತಹ ರೇಪಿಸ್ಟ್ ಏನಿದೆ ಉಮೇಶ್ ರೆಡ್ಡಿ ಆತನದಾಗಿರ್ಬೋದು, ಸೀರಿಯಸ್ ಪ್ರಕರಣಗಳು. ಇದನ್ನೆಲ್ಲ ಹೊರತುಪಡಿಸಿ ನೋಡಿದಾಗ ಮತ್ತೊಂದು ಮುಖ್ಯವಾಗಿರುವ ಸಂಗತಿ, ಟೆರರಿಸ್ಟ್ ಅದರಲ್ಲೂ ಕೂಡ ಲಷ್ಕರ್ ತೊಯ್ಬಾ ಸಂಘಟನೆಯಲ್ಲಿ ಪಾತ್ರ ವಹಿಸಿರುವಂತಹ ಬಾಂಗ್ಲಾ ಮೂಲದ ಟೆರರಿಸ್ಟ್ಗೂ ಕೂಡ ಈಗ ಮೊಬೈಲ್ ನ ನೀಡ್ತಾ ಇದ್ದಾರೆ. ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಿದ್ರೆ, ಕೋರ್ಟ್ ನಲ್ಲಿ ಬಂದು ಇವರು ದರ್ಶನ್ ಕೇಸ್ ನಲ್ಲಿ ಇಲ್ಲ ಮಹಾಸ್ವಾಮಿ, ನಾವು ಮ್ಯಾನ್ಯುವಲ್ ನಲ್ಲಿ ಏನಿದೆ ಅದನ್ನ ಮಾತ್ರ ಕೊಡ್ತೀವಿ ಅಂತ ವಾದ ಮಾಡ್ತಾರೆ. ಪ್ರಮುಖವಾಗಿ ನ್ಯಾಯಾಧೀಶರ ಮುಂದೆ ವಾದ ಮಾಡ್ತಾರೆ. ಆದ್ರೆ ಈ ಘಟನೆಗಳೆಲ್ಲ ಇವರ ಗಮನಕ್ಕೆ ಬಂದಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿದೆ. ಅಶ್ವಿನಿ,
ಅರವಿಂದ್, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡ್ತು. ಸ್ಪೆಷಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬು ಪಡೆಯೋದು ಕೂಡ ಬಹಳ ಕಷ್ಟಕರವಾಗಿತ್ತು. ಆ ಸಂದರ್ಭದಲ್ಲಿ ಬಾಡಿ ಒನ್ ಕ್ಯಾಮೆರಾ ಹಾಕ್ತಾರೆ, ಅದರ ಜೊತೆಯಲ್ಲಿ ಜೈಲಾಧಿಕಾರಿಗಳು ಇರ್ತಾರೆ, ಎಲ್ಲವನ್ನು ಕೂಡ ವಾಚ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಹಾಗಾದ್ರೆ ಯಾವುದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾತ್ರ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಅನ್ನುವಂತ ಬೆನ್ನಲ್ಲಿ ಮಾತ್ರ ಹಾಗಾದ್ರೆ ಜೈಲಾಧಿಕಾರಿಗಳು ಎಚ್ಚರ ವಹಿಸಿರೋದಾ? ಇದಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಈ ರಾಜಾರೋಷವಾಗಿ ಚಟುವಟಿಕೆಗಳು ನಡೀತಾ ಇದೆ, ಇದಕ್ಕೆ ಹಾಗಾದ್ರೆ ಕಂಟ್ರೋಲ್ ಅಥವಾ ಕಡಿವಾಣ ಅನ್ನೋದೇ ಇಲ್ವಾ ಅನ್ನುವಂತ ಪ್ರಶ್ನೆ ಹೇಳುತ್ತೆ ಅರವಿಂದ್. ನೋಡಿ ಅಶ್ವಿನಿ, ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವರೇನಿದ್ದಾರೆ ಅವರ ಜಾಮೀನು ರದ್ದಾಗುವಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲಾ ಜೈಲಾಧಿಕಾರಿಗಳು ಅಂದ್ರೆ ಆ ಆರೋಪಿಗಳು 17 ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿರುತ್ತೆ. ಅಲ್ಲಿಂದ ಅವರು ಜಾಮೀನನ್ನು ಪಡೆದುಕೊಂಡು ಹೊರ ಬಂದಿರ್ತಾರೆ. ಯಾವಾಗ ಮತ್ತೆ ಅವ್ರನ್ನ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಆಗುತ್ತೆ, ಅಲ್ಲಿ ಅವರಿಗೆ ಕ್ವಾರಂಟೈನ್ ಸೆಲ್ ಅಲ್ಲಿ ಇಡಲಾಗುತ್ತೆ. ಅಲ್ಲಿ ಬಾಡಿ ಕ್ಯಾಮೆರಾ ಆಗಿರ್ಬೋದು, ಸಿಸಿಟಿವಿ ಆಗಿರ್ಬೋದು, ಎಲ್ಲಾ ರೀತಿಯಾದಂತಹ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ಇವರು ತೆಗೆದುಕೊಂಡಿರ್ತಾರೆ. ಕಾರಣ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ ಅಂತ. ಆದ್ರೆ ಇದು ದರ್ಶನ್ ಕೇಸ್ಗೆ ಮಾತ್ರ ಸೀಮಿತ ಯಾಕಾಯ್ತು? ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ವಿಚಾರಣಾಧೀನ ಕೈದಿ ಆಗಿರ್ಬೋದು ಅಥವಾ ಶಿಕ್ಷೆ ಪ್ರಕಟ ಆಗಿರುವಂತಹ ಕೈದಿ ಆಗಿರ್ಬೋದು, ಮ್ಯಾನ್ಯುವಲ್ ನಲ್ಲಿದ್ದಂತಹ ಸೌಲಭ್ಯ ಮಾತ್ರ ಕೊಡಬೇಕು, ಅದನ್ನ ಹೊರತುಪಡಿಸಿ ಯಾವುದೇ ಕೈದಿಗಾದ್ರೂ ಕೂಡ ಹೆಚ್ಚಿನ ಸೌಲಭ್ಯ ನೀಡುವಂತಿಲ್ಲ ಅನ್ನುವಂತಹದ್ದು ಕಠಿಣ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಆದ್ರೆ ಅದನ್ನ ಧಿಕ್ಕರಿಸಿ ಈಗ ಜೈಲಾಧಿಕಾರಿಗಳು ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳು ನಡೆದುಕೊಂಡಿರುವಂತದ್ದು ನಿಜಕ್ಕೂ ಕೂಡ ವಿಷಾದಕರ ಸಂಗತಿ. ಇವತ್ತು ಒಂದು ವಿಷಯ ಬೆಳಕಿಗೆ ಬಂದಿರುವಂತದ್ದು ಕೇವಲ ಒಂದು ಪ್ರಕರಣ ಅಲ್ಲ. ಈ ಹಿಂದೆ 1 ತಿಂಗಳ ಹಿಂದೆ ಓರ್ವ ರೌಡಿ ಶೀಟರ್ ಕೂಡ ಜೈಲಿನಲ್ಲಿ ಬರ್ತ್ಡೇನ ಆಚರಣೆ ಮಾಡ್ಕೋತಾರೆ. ಜೊತೆಗೆ ಆ ಒಂದು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹರಿಬಿಡ್ತಾರೆ. ಈ ರೀತಿಯಾಗಿ ಆದ್ರೆ ಒಂದಲ್ಲ ಎರಡಲ್ಲ ಸುಮಾರು ಹಂತ ಹಂತವಾಗಿ ಕೇವಲ 15ರಿಂದ 20 ದಿನಗಳಲ್ಲಿ 3 ಪ್ರಕರಣಗಳು ಬಂದವು. ಇವತ್ತೇ ಅಂದ್ರೆ ಒಂದೇ ದಿನದಲ್ಲಿ ಸುಮಾರು 2 ಪ್ರಕರಣಗಳು ಈಗ ವಿಡಿಯೋಗಳು ವೈರಲ್ ಆಗಿರುವಂತದ್ದು. ಅದರಲ್ಲೂ ಕೂಡ ಟೆರರಿಸ್ಟ್ ವಿಡಿಯೋ ಏನಿದೆ ಆತನಿಗೆ ಮೊಬೈಲ್ ಕೊಟ್ಟಿರೋದು ನಿಜಕ್ಕೂ ಕೂಡ ಖಂಡನೀಯ. ಅಶ್ವಿನಿ. ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಪರಪ್ಪನ ಅಗ್ರಹಾರ ಜೈಲೇನಿದೆ ಅದು ರೆಸಾರ್ಟ್ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆ ಪ್ರಶ್ನೆ ಹೇಳೋದಕ್ಕೆ ಕಾರಣ ಆಗಿರೋದು ಈ ವಿಜುವಲ್ಸ್. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇವ್ರು ಯಾರು ಕೂಡ ಸಾಮಾನ್ಯದವರಲ್ಲ, ನೊಟೋರಿಯಸ್. ಇವರೆಲ್ಲರೂ ಕೂಡ ಉಗ್ರಗಾಮಿಗಳು, ಭಯೋತ್ಪಾದಕರು, ಶಿಕ್ಷೆಯನ್ನ ಅನುಭವಿಸ್ತಾ ಇರೋರು, ಎಲ್ಲವೂ ಕೂಡ ಅಪರಾಧಿಗಳು, ಪ್ರೂವ್ ಆಗಿರುವಂತವರು, ಶಿಕ್ಷೆಯನ್ನ ಅನುಭವಿಸ್ತಾ ಇರೋರು, ಅವರೆಲ್ಲರೂ ಕೂಡ ಜೈಲಲ್ಲೇ ಇರುವಂತವರು. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಆದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಇರೋದು, ಬಿಂದಾಸ್ ಆಗಿ ಬದುಕ್ತಾ ಇರೋದು ಕಂಡು ಬರ್ತಾ ಇದೆ. ರಾಜಾರೋಷವಾಗಿ ನಡೀತಾ ಇದೆ. ಯಾವುದು ಕೂಡ ಕದ್ದು ಮುಚ್ಚಿ ಮುಚ್ಚುಮರೆಯಿಂದ ನಡೀತಾ ಇರೋದಲ್ಲ, ಎಲ್ಲವೂ ಕೂಡ ರಾಜಾರೋಷವಾಗಿ ಜೈಲಾಧಿಕಾರಿಗಳ ಸಮ್ಮುಖದಲ್ಲೇ, ಅವರ ಕಣ್ಣ ಮುಂದೆಯೇ, ಅವರ ಮೂಗಿನ ನೇರಕ್ಕೆ ಪ್ರತಿಯೊಂದು ಕೂಡ ನಡೀತಾ ಇದೆ. ಆದ್ರೆ ಯಾವುದಕ್ಕೂ ಕೂಡ ಜೈಲಾಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಯಾಕೆ ಇದನ್ನ ಪ್ರಶ್ನೆ ಮಾಡೋರು ಯಾರು? ಈ ರೀತಿ ನಡೆಯೋದಾದ್ರೆ ಭಯೋತ್ಪಾದಕರು ಜೈಲಲ್ಲೇ ಕೂತು ಒಂದಷ್ಟು ಆಕ್ಟಿವಿಟೀಸ್ ಅನ್ನ ನಡೆಸೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಯಾರು ಗ್ಯಾರಂಟಿ ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಕೇವಲ ಭಯೋತ್ಪಾದಕರು ಮಾತ್ರ ಅಲ್ಲ, ಬೇರೆ ಬೇರೆಯವ್ರಿಗೂ ಕೂಡ. ಫಾರ್ ಎಕ್ಸಾಂಪಲ್ ಉಮೇಶ್ ರೆಡ್ಡಿ, ಅದನ್ನ ಕೂಡ ಗಮನಿಸಿದ್ವಿ. ಆ ವಿಜುವಲ್ಸ್ ಅನ್ನ, ಆತನ ಕೈಯಲ್ಲಿ ಮೊಬೈಲ್ ಇದೆ, ಪಕ್ಕದಲ್ಲೇ ಟಿವಿ ಇದೆ. ಆತ ಟಿವಿ ನೋಡ್ಕೊಂಡು ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ಫೋನಲ್ಲೂ ಕೂಡ ಈಗ ಮಾತಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಈತ 20 ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತವನು. ಅದರಲ್ಲಿ 9 ಕೇಸ್ ಪ್ರೂವ್ ಆಗಿದೆ, ಪ್ರೂವನ್ ಗಿಲ್ಟಿ. ಅದರಲ್ಲೂ ಕೂಡ 18 ಅತ್ಯಾಚಾರ ಮಾಡಿ ಕೊಲೆಯನ್ನ ಕೂಡ ಮಾಡಿದಂತ ಆರೋಪಿ ಈತ, ಅಪರಾಧಿ ಈತ. ಈತ ಬಿಂದಾಸ್ ಆಗಿ ಇರಬೇಕಾದ್ರೆ ಉಳಿದಂತವರ ಪರಿಸ್ಥಿತಿ ಏನ್? ಹಾಗಾದ್ರೆ ದುಡ್ಡು ಕೊಟ್ರೆ ಅಥವಾ ಯಾವ್ದಾದ್ರೂ ಬ್ಯಾಕ್ ಗ್ರೌಂಡ್ ಇದ್ರೆ ಇವರೆಲ್ಲರಿಗೂ ಕೂಡ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದಂತೂ ಪಕ್ಕ. ಜೈಲಾಗಿ ಉಳಿದಿಲ್ಲ ಅನ್ನುವಂಥದ್ದು ಕೂಡ ಈಗ ಪಕ್ಕ ಆಗಿದೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರ ಪದೇ ಪದೇ ಪ್ರಶ್ನೆ ಹೇಳ್ತಾ ಇರೋದು ಇದೇ ವಿಚಾರದ ಬಗ್ಗೆ. ಉಮೇಶ್ ರೆಡ್ಡಿಯ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದೀವಿ. ಉಮೇಶ್ ರೆಡ್ಡಿ ಕೈಯಲ್ಲಿ ಫೋನ್ ಇದೆ, ಬಿಂದಾಸ್ ಆಗಿ ಮಾತಾಡ್ತಾ ಇದ್ದಾನೆ. ಕೈಯಲ್ಲಿ ಒಂದು ಬುಕ್ ಇಟ್ಕೊಂಡಿದ್ದಾನೆ, ಅದರಲ್ಲಿ ಒಂದಷ್ಟು ನಂಬರ್ಸ್ ಇದೆ. ಯಾರಿಗ್ ಬೇಕೋ ಕರೆ ಮಾಡಬಹುದು, ಬಿಂದಾಸ್ ಆಗಿ ಮಾತಾಡಬಹುದು. ಅವ್ರಿಗೆ ಜೈಲು ಅನ್ನುವಂಥದ್ದು ಅಥವಾ ಶಿಕ್ಷೆ ಅನ್ನುವಂತ ರೀತಿಯಲ್ಲಿ ಅನ್ನಿಸುವಂತ ರೀತಿಯಲ್ಲಿ ಯಾವುದೇ ಸಿನಾರಿಯೋ, ಯಾವುದೇ ಸಿಚುವೇಶನ್ಸ್ ಈ ವಿಜುವಲ್ ನಲ್ಲಂತೂ ಕಾಣಿಸ್ತಾ ಇಲ್ಲ. ಪಕ್ಕದಲ್ಲೇ ಟಿವಿ ಇದೆ, ಟಿವಿಯಲ್ಲೂ ಕೂಡ ಒಂದಷ್ಟು ವಿಡಿಯೋಗಳು ಪ್ಲೇ ಆಗ್ತಾ ಇದೆ, ಯಾವುದನ್ನು ಕೂಡ ನೋಡ್ಕೊಳ್ಬಹುದು. ಇನ್ನೊಂದು ಪ್ರಕರಣವನ್ನ ಗಮನಿಸ್ತಾ ಇದೀವಿ. ಈತ ತರುಣ್, ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈತ ಆರೋಪಿ. ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತಹ ತರುಣ್ ಕೈಯಲ್ಲೂ ಕೂಡ ಮೊಬೈಲ್ ಇದೆ, ಬಿಂದಾಸ್ ಆಗಿದ್ದಾರೆ. ಜೈಲಲ್ಲಿ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಯಾವುದೋ ರೆಸಾರ್ಟ್ ಬಂದು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಪರಪ್ಪನ ಅಗ್ರಹಾರದ ದೃಶ್ಯ.
ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ, ಎಲ್ಲಾ ಸಪ್ಲೈ ಆಗುತ್ತೆ ಅನ್ನುವಂಥದ್ದನ್ನ ಪದೇ ಪದೇ ಹೇಳಲಾಗ್ತಾ ಇತ್ತು. ಜೈಲಧಿಕಾರಿಗಳ ಬಗ್ಗೆ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದರೂ ಕೂಡ, ಎಷ್ಟೇ ಜನ ಸಸ್ಪೆಂಡ್ ಆದ್ರೂ ಕೂಡ ಜೈಲಧಿಕಾರಿಗಳು ಮಾತ್ರ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ವಿಜುವಲ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಈತ ತರುಣ್ ರಂಜಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈತ ಭಾಗಿಯಾಗಿದ್ದ, ಶಿಕ್ಷೆಯನ್ನ ಕೂಡ ಅನುಭವಿಸ್ತಾ ಇರುವಂತಹ ಆರೋಪಿ ಈತ. ಈ ರೀತಿ ನಡೀತಾ ಇದ್ರೆ ಪರಪ್ಪನ ಅಗ್ರಹಾರ ಕಥೆ ಏನು ಅನ್ನುವಂತಹ ಪ್ರಶ್ನೆ, ಇದ್ರ ಬಗ್ಗೆ ಗಮನ ಯಾರು ಹರಿಸಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಇನ್ನು ನವೆಂಬರ್ ಕ್ರಾಂತಿಗೆ ಮುಹೂರ್ತ ಕೂಡಿ ಬಂತ ಅನ್ನುವಂತಹ ಪ್ರಶ್ನೆ, ಆಂತರಿಕ ಕಲಹಕ್ಕೆ ಸೂತ್ರವನ್ನ ಹೈಕಮಾಂಡ್ ನಾಯಕರು ರೂಪಿಸಿದ್ರ. ಬಿಹಾರ ಚುನಾವಣೆ ಇನ್ನೇನು ಮುಗಿತಾ ಇದ್ದಂತೆ ಒಂದಷ್ಟು ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ವಿಚಾರ. ನವೆಂಬರ್ ಕ್ರಾಂತಿಗೆ ಮಹಾ ಮುಹೂರ್ತ ಕೂಡಿ ಬಂತ, ಅಂತೂ ಇಂತೂ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ ಅನ್ನೋ ಪ್ರಶ್ನೆ. ಒಂದಷ್ಟು ಆಂತರಿಕ ಕಲಹಗಳಂತೂ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೆ. ಈ ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ಒಂದಷ್ಟು ಕ್ರಾಂತಿಗಳೇ ಆಗುತ್ತೆ ಅನ್ನುವಂಥದ್ದು ಪಕ್ಕ. ರಾಜ್ಯ ರಾಜಕೀಯದ ಬಿಗ್ ಇನ್ಸೈಡ್ ಸ್ಟೋರಿ ಇದು. ಈ ನವೆಂಬರ್ ಕ್ರಾಂತಿ ಯಾವಾಗ? ಮೊದಲ ವಾರದಲ್ಲಿ ಅಂತ ಹೇಳಿದ್ರು, ಕಳೆದೋಯ್ತು ಎರಡನೇ ವಾರನ ಅಥವಾ ಬಿಹಾರ ಚುನಾವಣೆ ಮುಗಿದ ನಂತರನ ಅನ್ನುವಂತ ಪ್ರಶ್ನೆ. ಹೈಕಮಾಂಡ್ ನಾಯಕರು ಒಂದಷ್ಟು ಪ್ಲಾನ್ ರೂಪಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಅದ್ಯಾವ ರೀತಿಯಾಗಿ ಬದಲಾವಣೆಗಳು ಆಗತ್ತೆ ಅನ್ನುವಂತಹ ವಿಚಾರ, ಸಚಿವ ಸಂಪುಟ ಪುನರಚನೆ ವಿಚಾರ ಆಗಿರಬಹುದು, ಅದರಲ್ಲಿ ಹಿರಿಯರಿಗೆ ಕೊಡುವಂತಹ ವಿಚಾರ ಆಗಿರಬಹುದು, ಹೊಸಬರನ್ನ ಸೇರ್ಪಡೆ ಮಾಡಿಕೊಳ್ಳುವಂತದ್ದಾಗಿರಬಹುದು. ಸಚಿವ ಸಂಪುಟ ಪುನರಚನೆ ನಂತರ ಏನ್ ಹಾಗಾದ್ರೆ ಸಿಎಂ ಬದಲಾವಣೆ, ಅದರ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಇಂಥ ಕ್ರಾಂತಿಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಾ ಅನ್ನೋ ಪ್ರಶ್ನೆ. ಆಂತರಿಕ ಕಲಹಗಳು ಬಹಳಷ್ಟಿದೆ, ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇದೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕಲಾಗುತ್ತಾ ಅಥವಾ ಇದೆಲ್ಲವೂ ಕೂಡ ನವೆಂಬರ್ ಕ್ರಾಂತಿಯ ಮಾದರಿಯಲ್ಲಿ, ನವೆಂಬರ್ ಕ್ರಾಂತಿಯ ರೂಪದಲ್ಲಿ ಮುನ್ನೆಲೆಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆ. ಆದರೆ ಸದ್ಯಕ್ಕೆ ಮಹಾ ಮುಹೂರ್ತ ನಿಗದಿಯಾಗಿರೋದು ಬಿಹಾರ ಎಲೆಕ್ಷನ್ನ ನಂತರ.